ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಅನ್ಮೇಶ್ ನಾಯಕ. ವೀಕ್ಷಕರೇ, ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಯುವ ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ ಏನು ಒಂದು ದಸರಾ ಪ್ರಯುಕ್ತ ಕ್ರೀಡಾವನ್ನು ಆಯೋಜನೆ ಮಾಡಿರ್ತಾರೆ ತಾಲೂಕಿನಲ್ಲಿ. ಇಲ್ಲಿ ಸರಿಯಾದ ರೀತಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಕ್ರೀಡಾಪಟುಗಳು ಇದ್ದಾರೆ, ಮಾತಾಡ್ಸೋಣ. ಏನು ಸಮಸ್ಯೆ ಆಗಿದೆ ಕೇಳೋಣ ಬನ್ನಿ. ಮತ್ತು ಯುವ ಸಬಲೀಕರಣ ಇಲಾಖೆಯಿಂದ ದಸರಾ ಸಿಎಂ ಕಪ್ ಅಂತ ನಡೀತದೆ ಸರ್. ಸತತ 5 ವರ್ಷ ಆಯ್ತು ಸರ್. ಮಸ್ಕಿ ಒಳಗೆ ನಡೆಯಕ್ಕೆ ಪ್ರತಿ ಸತಿ ನಿಮ್ಗೆ ಬೇಕಿದ್ರೆ ನಾವು ಫೀಡ್ಬ್ಯಾಕ್ ತೋರಿಸ್ತೀವಿ ಸರ್. ಇಲ್ಲಿ ಈ ಸ್ಟೇಡಿಯಂ ನೋಡಿದ್ರೆ ಸರ್, ಒಬ್ಬ ಪ್ಲೇಯರ್ ಆಡಕ್ಕೂ ಬರಲ್ಲ ಸರ್. ಇವತ್ತು ಮಾರಲ್ ದಿನ ಒಬ್ಬ ಹುಡುಗ ಖೋಖೋ ಆಡುವಾಗ ಅವನಿಗೆ ಪ್ರಥಮ ಚಿಕಿತ್ಸೆ ಹೊಂದಿಲ್ಲ ಸರ್. ಹುಡುಗರು ನೀರು ಕುಡಕ್ಕೆ ಸಮೇತ ಹೊರಗೆ ಹೋಗೋ ಪರಿಸ್ಥಿತಿ ಬಂದ ಸರ್. ಇವತ್ತು ದಸರಾ ಈ ಕ್ರೀಡೋತ್ಸವ ಏನು ನಡೀತದೆ ಸರ್, ಈ ಕ್ರೀಡೋತ್ಸವಕ್ಕೆ ಭಾಳ ರೀತಿ ಅನುದಾನ ಬರ್ತದೆ ಸರ್. ಅನುದಾನ ಎಲ್ಲಿ ಹೋಗ್ತದೆ ಕೇಳಿದ್ರೆ, ಇವಾಗ ಬಂದಿರ್ತಕ್ಕಂಥ ಇನ್ಚಾರ್ಜ್ ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ, ನಾವು ಈ ತಾಲೂಕಿನವರಲ್ಲ, ನಮ್ಗೆ ಅದು ಗೊತ್ತಿಲ್ಲ, ನಮ್ಗೆ ಇದು ಗೊತ್ತಿಲ್ಲ ಅನ್ನೋದು ಸರ್. ಪ್ರತಿ ವರ್ಷ ಹಿಂಗತ್ತೆ ಕ್ರೀಡಾಪಟುಗಳಿಗೆ ಮೋಸ ಆದ್ರೆ ಇನ್ನೊಂದ್ಸತಿ ಹೇಳ್ತೀವಿ ಸರ್, ಯಾವ ಕ್ರೀಡಾಪಟುಗಳು ಯಾವ ಸ್ಪೋರ್ಟ್ಸ್ ಒಳಗೆ ಭಾಗವಹಿಸಲ್ಲ ಸರ್. ಈಗ ಮಾತ್ರ ಬರೆದು ಕೊಡ್ತೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಅದಕ್ಕೆ ಹಿಂದೆ ಬಿದ್ದದ ಸರ್. ಇದು ಮಾಡೋದ್ರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದೆ ಬಿದ್ದದ ಸರ್. ಈಗ ನಿಮ್ಮ ಹೆಸರು? ನಮ್ಮ ಹೆಸರು ಕನಕರಾಯ್ ಅಂತ ಹೇಳಿ ಸರ್. ನಿಮ್ದು ಯಾವ ಊರು? ನಮ್ಮದು ಗುಂಡಾ ಪಂಚಾಯತಿ ಸರ್. ಹಾಂ ಸರ್. ಇವತ್ತು ಏನು ಕಾರ್ಯಕ್ರಮ ನಡಿಬೇಕಾಗಿತ್ತು, ಏನೆಲ್ಲ ಆಗಿದೆ ಅಸ್ತವ್ಯಸ್ತ? ಏನಿಲ್ಲ ಸರ್, ಇದು ಒಂದು ಪ್ರಜಾವಾಣಿ ಪೇಪರ್ಗೆ ಅಷ್ಟೇ ಕೊಟ್ಟಿದ್ದಾರೆ ಸರ್. ಯಾಕಂದರೆ ಒಂದು ಸ್ವಲ್ಪ ಈ ತಾಲೂಕಿನಾಗ ಒಂದೇ ಇದು ಕೊಡೋದಕ್ಕಿಂತ ಇವರು ಒಂದು ಪ್ರೆಸ್ ಮೀಟ್ ಸಂಘಟನೆದ ಕರೆದು ಎಲ್ಲ ಪೇಪರ್ನವ್ರಿಗೆ ಇದು ದಸರಾ ಕ್ರೀಡಾಕೂಟ ಇತ್ತು ಸರ್. ದಸರಾ ಕ್ರೀಡಾಕೂಟ ಇಲಾಖೆದವರು ಏನು ಮಾಡೋಕ್ಕಾಯ್ತು ಅಂದ್ರೆ ಸರ್, ಫಸ್ಟ್ಗೆ ಒಂದೇ ಪೇಪರಿಗೆ ಕೊಟ್ಟರು ಸರ್, ಪ್ರಜಾವಾಣಿಗೆ ಅಡ್ವರ್ಟೈಸ್ಮೆಂಟ್ಗೆ ಕರೆಸಿ ಪ್ರೆಸ್ ಮೀಟಲ್ಲಿ ಕರೆದು ಪ್ರೆಸ್ ಕ್ಲಬ್ಗೆ ಕರೆದು ಎಲ್ಲರನ್ನು ಆ ಕ್ಲಬ್ಬಲ್ಲಿ ಎಲ್ಲ ಮೀಡಿಯಾದವರಿಗೂ ಕೊಡಬೇಕಾಗಿತ್ತು. ಒಂದಕ್ಕೆ ಕೊಟ್ಟದಕ್ಕೆ ಅದು ಒಂದೇ ಇಲ್ಲಿ ತಾಲೂಕಿನಾಗ ಇರೋರಿಗೆ ಅಷ್ಟೇ ಗೊತ್ತಾಗಿದೆ. ಹಳ್ಳಿಯೊಳಗೆ ಇರೋರಿಗೆ ಯಾರಿಗೂ ಗೊತ್ತಾಗಿಲ್ಲ. ಇಲ್ಲಿ ಲೋಕಲ್ ಚಾನಲ್ಸ್ ಮತ್ತು ಲೋಕಲ್ ಪೇಪರ್ ಆದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಇವರು ಈ ಥರ ಮಾಡಿರೋದ್ರಿಂದ ಇನ್ನು ನಮ್ಮ ಬ್ಯಾಳಹಳ್ಳಿ ಇವತ್ತು ಏನು ಸಮಸ್ಯೆ ಆಗಿದೆ? ಇವತ್ತು ಇಲ್ಲಿ ಮಸ್ಕಿಯಲ್ಲಿ ಏನು ಸಮಸ್ಯೆ ಆಗಿದೆ ಅಂದ್ರೆ ಸರ್, ಇಲ್ಲಿ ಮೂಲಭೂತ ಸೌಕರ್ಯಗಳು ಭಾಳ ತೊಂದರೆ ಇದ್ದಾವೆ ಸರ್. ಹಂಗಾಗಿ ಮತ್ತು ಈಗ ಬಹುಮಾನ ವಿತರಣೆಗಳು ಏನಿಲ್ಲ ಸರ್. ನಾವು ಮುಂದಕ್ಕೆ ಗೆದ್ದಂಥ ಕ್ರೀಡಾಪಟುಗಳಿಗೆ ಮುಂದಕ್ಕೆ ಹೋಗೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ನಾವು ಜಿಲ್ಲಾ ಮಟ್ಟ ಆಡೋಕೆ ಹೋಗ್ಬೇಕಂದ್ರೆ ಯಾವುದೇ ಥರದ ಪ್ರೂಫ್ ಇಲ್ಲ. ಈಗ ಏನು ಹೇಳ್ತಾರೆ, ನಾವು ಕಳಿಸ್ತೀವಿ, ನಮ್ಮ ಕಡೆ ಇರುತ್ತೆ, ನಾವು ಕಳಿಸ್ತೀವಿ, ನೀವು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು, ನಾವು ಹೇಳ್ತೀವಿ ನಿಮಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಏನಂದರೆ, ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಮುಗಿದ ತಕ್ಷಣ ಜಿಲ್ಲಾ ಮಟ್ಟ ಇಂಥ ತಾರೀಕಿಗಿದೆ, ಇಂಥ ಡೇಟ್ಗಿದೆ, ನೀವು ಅಲ್ಲಿ ಹೋಗಿ ಆಡಬೇಕು, ಇದು ಲೆಟ್ರ್ ತೊಗೊಂಡು ನೀವು ಹೋಗ್ಬೇಕು ಅಂತೇಳಿ ಏನು ಹೇಳಿಲ್ಲ ಸರ್. ಯಾಕಂದರೆ ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ಡಿಸ್ಟಿಕಲ್ಲಿ ಏನು ಮಾಡ್ತಾರೆ, ಸ್ಪೋರ್ಟ್ಸ್ ಮುಗಿದ ತಕ್ಷಣ ಅವ್ರದ್ದು ಗ್ರೂಪ್ ಮುಗಿದ ತಕ್ಷಣ ಅವ್ರಿಗೆ ಹೇಳ್ತಾರೆ, ನೀವು ಇಲ್ಲಿ ಈ ಲೆಟ್ರ್ ತೊಗೋರಿ, ನೀವು ಇಂಥಲ್ಲಿ ಹೋಗ್ರಿ, ನಿಮ್ಮ ID ಕಾರ್ಡ್ ನೀವು ತೊಗೋರಿ, ಇಂಥ ತಾಲೂಕು ನಿಮಗೆ ಇಂಥ ಡೇಟ್ಗೆ ಜಿಲ್ಲಾ ಮಟ್ಟ ಇರ್ತದೆ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಬೇಕು ಅಂತ ಹೇಳಿ ಕೊಡ್ತಾರೆ ಸರ್. ಇವ್ರು ಏನು ಕೊಡ್ತಾ ಇಲ್ಲ. ನಾವು ಹೇಳ್ತೀವಿ, ನಿಮಗೆ ಫೋನ್ ಮಾಡಿ ಹೇಳ್ತೀವಿ, ನಿಮ್ಮ ನಂಬರ್ ಕೊಟ್ಟು ಹೋಗಿ ಅಂತೇಳಿ ನಮ್ಮ ಫೋನ್ ನಂಬರ್ ಅಷ್ಟೇ ಇಸ್ಕೊಳ್ತಿದ್ದಾರೆ. ಏನು ಪ್ರೂಫ್ ನೀಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದೇನಾಗಿದೆ ಅಂದ್ರೆ, ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಇನ್ಚಾರ್ಜ್ ಕಳಿಸಿದ್ದಾರೆ ಅಂತೆ ಅಧಿಕಾರಿಗಳು. ಅಲ್ಲ ಸರ್, ಅವರು ಬೇಸಿಕ್ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಬಂದಿರೋರು. ಅವರು ಗೌರ್ಮೆಂಟ್ ಎಂಪ್ಲಾಯ್ ಬಂದು ನಡೆಸ್ಕೊಡ್ಬೇಕು ದಸರಾ ಕ್ರೀಡಾಕೂಟನ. ಅವ್ರಿಗೆ ಏನೋ ವರ್ಕ್ ಇದಾವಂತೆ, ವರ್ಕ್ ಇದ್ರೆ ಬೇರೆ ದಿನ ಹಾಕಬೇಕಾಗಿತ್ತು. ದಸರಾ ಕ್ರೀಡಾಕೂಟನಾದ್ರೂ ಬೇರೆ ದಿನ ಇಟ್ಕೋಬೇಕಾಗಿತ್ತು, ಇಲ್ಲ ಅವ್ರ ವರ್ಕ್ ಆದ್ರೂ ಬೇರೆ ದಿನ ಹಾಕಬೇಕಾಗಿತ್ತು. ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಅವ್ರನ್ನ ಕಳಿಸಿದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಅವರು ನಮ್ಗೆ ಏನು ಗೊತ್ತಿಲ್ಲ ಸರ್, ಅವ್ರು ಬಂದಿಲ್ಲ, ಅವ್ರು ಹೇಳಿದ್ದಾರೆ ನಮ್ಮ ಡ್ಯೂಟಿಗೆ ಹಾಕಿದ್ದಾರೆ, ನಾವು ಬಂದಿದ್ದೀವಿ. ಇದೇನಾಗಿದೆ ಅಂದರೆ, ಇಲ್ಲಿ ಮಸ್ಕಿ ತಾಲೂಕಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ. ದಸರಾ ಕ್ರೀಡಾಕೂಟ ಆಟ ಕುಂಟು ಲೆಕ್ಕಕ್ಕಿಲ್ಲ, ಆ ಥರ ಆಗಿದೆ ಸರ್. ಮತ್ತಿದು ಫಂಡ್ ತುಂಬ ಬರುತ್ತೆ ಸರ್. ಇದು ಗೌರ್ಮೆಂಟ್ ಕಡೆಯಿಂದ ಫಂಡ್ ಬರುತ್ತೆ ಸರ್. ಆ ಫಂಡು ಇಲ್ಲಿ 1 ರೂಪಾಯಿನೂ ಕಾಣ್ತಿಲ್ಲ ಸರ್. ಅವ್ರದ್ದು ಫಂಡ್ ಇಲ್ಲಿ ಏನೂ ಇಲ್ಲ ಸರ್. ಇಲ್ಲಿ ಖೋಖೋ ಪೋಲ್ ಹಾಕಿದ್ದಾರೆ ಸರ್, ರಿಟರ್ನ್ ತೊಗೊಂಡೋಗಿದ್ದಾರೆ ಸರ್. ವಾಲಿಬಾಲ್ ಇಲ್ಲ ಸರ್, ನೆಟ್ ಇಲ್ಲ ಸರ್. ಹುಡುಗರು ಹಾಡಕ್ಕೆ ಬರ್ಬೇಕಂದ್ರೆ ನಮಗೆ ಮೆಟೀರಿಯಲ್ಸ್ ಕೂಡ ಇಲ್ಲ ಸರ್. ಇಲ್ಲಿ ಹಿಂಗಾಗಿದೆ ಸರ್. ಮತ್ತೆ ಬಹುಮಾನ ವಿತರಣೆ ಮಾಡಿ ಅಂದರೆ, ಇಲ್ಲಪ್ಪ ಆ ಥರ ಮಾಡೋಕ್ಕಾಗಲ್ಲ, ನಮ್ಮ ತಾಲೂಕಲ್ಲಿ ಕೊಡ್ತಾ ಇಲ್ಲ. 4 ವರ್ಷ ಆಯಿತು. 4 ವರ್ಷ ಸರ್, ಇದು 5ನೇ ವರ್ಷ ಸರ್. ಪ್ರತಿ ವರ್ಷ ಹಿಂಗೆ ಮಾಡ್ತಾ ಹೋದ್ರೆ ಸರ್, ಇಲ್ಲಿ ಕ್ರೀಡಾಕೂಟ ಅನ್ನೋದು ಯಾವ ಥರ ಬೆಳಿಬೇಕು ಸರ್, ನಾವು ಯಾವ ಥರ ಆಡ್ಬೇಕು ಸರ್? ಅವ್ರು ಹೇಳ್ತಾ ಇದ್ದಾರೆ, ಪ್ರತಿ ಯಾವ ತಾಲೂಕದಲ್ಲಿ ನಾವು ಪ್ರಶಸ್ತಿಗಳು ಇನ್ನಿತರ ಕೊಡೋದಿಲ್ಲ ಅಂತ ಹೇಳ್ತಾ ಇದಾರಲ್ವಾ ಸರ್? ಇದು ಎಕ್ಸಾಂಪಲ್ ಸರ್, ಇದು ತುಮಕೂರು ನೋಡ್ಬೋದು ಸರ್, ಹಾಸನ ನೋಡ್ಬೋದು ಸರ್, ಅಲ್ಲೆಲ್ಲ ಕೊಡ್ತಿದ್ದಾರೆ ಸರ್. ನಮ್ಮ ಡಿಸ್ಟಿಕ್ಗೆ ಯಾಕೆ ಹಿಂದುಳಿದಿದೆ ಸರ್? ಅವ್ರಿಗೆ ಹೆಂಗೆ ಬಂದಿದೆ ಸರ್ ಫಂಡ್ ಅಂತ? ಇವ್ರಿಗೆ ಬೇರೆ ಥರ, ಅವ್ರಿಗೆ ಬೇರೆ ಥರ ಫಂಡ್ ಬರುತ್ತಾ? ಇಲ್ಲೇ ಕೊಪ್ಪಳದಲ್ಲೂ ಕೊಡ್ತಿದ್ದಾರೆ ಸರ್. ಅವೆಲ್ಲ ನಮ್ಮ ಹತ್ರ ಪ್ರೂಫ್ ಇದೆ ಸರ್. ಎಲ್ಲ ಪ್ರೈಸ್ ಕೊಡ್ತಿರೋದು, ಎಲ್ಲ ಬಹುಮಾನ ವಿತರಣೆ ಮಾಡ್ತಿರೋದು ಸರ್. ಇಲ್ಲಿ ಒಂದು ಊಟ ವ್ಯವಸ್ಥೆ ಇಲ್ಲ ಸರ್, ನೀರಿನ ವ್ಯವಸ್ಥೆ ಇಲ್ಲ ಸರ್, ಒಂದು ನರ್ಸ್ ಇಲ್ಲ ಸರ್. ಯಾರಿಗಾದ್ರೂ ಏನಾದರೂ ಆದರೆ ಏನು ಹೇಳೋರಿಲ್ಲ ಸರ್. ಆಟ ಕುಂಟು ಲೆಕ್ಕಕ್ಕಿಲ್ಲ ಸರ್. ಇದು ಹಾಂ ಸರ್, ಇದೇ ಗ್ರೌಂಡ್ ಸರ್. ಎಸ್ ವೀಕ್ಷಕರೇ, ನಮ್ಮ ಜೊತೆಲಿ ಇದ್ದಾರೆ ಲಿಂಗಸೂರು ತಾಲೂಕು ಕ್ರೀಡಾಂಗಣದಲ್ಲಿ ವರ್ಕ್ ಮಾಡುವಂಥವ್ರು, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ಏನು ಮಸ್ಕಿ ತಾಲೂಕದಲ್ಲಿ ಕ್ರೀಡಾಪಟುಗಳ ಆಯೋಜನೆ ಮಾಡಿದಂಥ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಮತ್ತು ಯಾವುದೇ ರೀತಿ ನಮಗೆ ಇಲ್ಲಿ ಮೆಡಲ್ಸ್ಗಳು ಏನು ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ.
ಸರ್ ಅದು ಮೆಡಲ್ಸ್ ಅಂತಂದರೆ ನಮ್ಮ ರಾಯಚೂರು ಡಿಸ್ಟಿಕಲ್ಲಿ ಯಾವುದೇ ತಾಲೂಕಲ್ಲಿ ಕೊಟ್ಟಿಲ್ಲ ಸರ್ ಇದುವರೆಗಾದ್ರೂ. ಯಾಕಂತಂದ್ರೆ ಇವಾಗ ಬೇರೆ ಡಿಸ್ಟಿಕಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಇಲ್ಲಿ ನಾವು ಮೊನ್ನೆ ಲಿಂಗಸೂರಲ್ಲಿ ನಡೆದದ್ದು ಸರ್ ಕೊಟ್ಟಿಲ್ಲ ಸರ್. ಮತ್ತೆ ನಿನ್ನೆ ಮಾನ್ಯದಲ್ಲಿ ನಡೆದದ್ದು ಕೊಟ್ಟಿಲ್ಲ. ಮತ್ತೆ ಇಲ್ಲಿ ಮಸ್ಕಿಲ್ ಅಂತಂದ್ರೆ ಸರ್ ಆಲ್ಮೋಸ್ಟ್ ಅಲ್ಲಿ ಇವಾಗ ಅವ್ರ CO ಏನು ಇರ್ತಾರೆ ಸರ್ ಅದ್ರ ಮೇಲೆ ಮಾಡಬೇಕಾಗತ್ತೆ. ಆ ಡಿಸ್ಟಿಕ್ ನಮ್ಮ ಡಿಸ್ಟಿಕ್ CO ಈ ವರ್ಷ ಪ್ರತಿ ವರ್ಷ ಇದೇ ಸಮಸ್ಯೆ ಆಗ್ತಾ ಇದೆ ಅಂತ ಹುಡುಗರು ಹೇಳ್ತಾ ಇದ್ದಾರೆ. ಹೌದೌದು ಸರ್. ಅಂದ್ರೆ ಸರ್ ಇಲ್ಲ ನಮ್ಮ ಡಿಸ್ಟಿಕ್ ಅಂತಂತಂದ್ರೆ ಸರ್ ಇವಾಗ ಬೇರೆ ಡಿಸ್ಟಿಕ್ ಕೊಡ್ಬೋದು ಸರ್. ನಮ್ಮ CO ಇವಾಗ ಯಾವ ಥರ ನಡೆಸ್ಬೇಕಂತ ಹೇಳಿರ್ತಾರಲ್ವ ಅದೇ ಆರ್ಡರ್ ಪ್ರಕಾರ ತಾನೇ ನಡೆಸ್ಬೇಕಾಗ್ತದೆ. ಹಾಂ ಸರ್. ಸರ್ ತಾವೇನಿದ್ರ? ನಾವಿಲ್ಲಿ ಲಿಂಗಸೂರು ಮ್ಯಾನೇಜರ್ ಅಂತ ಅಂದರೆ ಜಿಮ್ ವರ್ಕರ್ ಸರ್ ಅಲ್ಲಿ ಲಿಂಗಸೂರಲ್ಲಿ. ಇವತ್ತು ಇಲ್ಲಿ ಡ್ಯೂಟಿ ಹಾಕಿರೋ ಸರ್ ನಮಗೆ. ಯಾವ ಇಲಾಖೆ? ಕ್ರೀಡಾ ಇಲಾಖೆ ಅಂತ. ಕ್ರೀಡಾ ಇಲಾಖೆಯಲ್ಲಿ ನೀವು ಅಪಾಯಿಂಟ್ಮೆಂಟ್ ಅಥವಾ ಏನು ಕಾಂಟ್ರಾಕ್ಟ್ ಬೇಸ್? ಕಾಂಟ್ರಾಕ್ಟ್ ಬೇಸಲ್ಲಿ ಸರ್. ಓಕೆ, ನೀವು ಇನ್ಚಾರ್ಜ್ ಇದ್ದೀರಾ? ಇಲ್ಲ ಸರ್, ಅಂದರೆ ನಮ್ಮ ಸರ್ ಬಂದಿಲ್ಲ, ಅವ್ರು ಏನೋ ಮೀಟಿಂಗ್ ಐತೆ ಅಂತೇಳಿ ನಮಗೆ ಆರ್ಡರ್ ಹಾಕ್ಯಾರ ಸರ್ ಇಲ್ಲಿ. ಅದಕ್ಕೆ ನಾವು ಇಲ್ಲಿ ಬಂದು ಅವ್ರು ಬರಬೇಕಾಗಿತ್ತಾ ಅಥವಾ? ಹಾಂ ಸರ್, ಅವ್ರು ಬರಬೇಕಾಗಿತ್ತು ಸರ್. ನೀವು ಬಂದಿದ್ದೀರಾ? ಯಾಕೆ ಅವ್ರು ಬಂದಿಲ್ಲ ಸರ್ ಇವತ್ತು? ಏನೋ ಮೀಟಿಂಗ್ ಐತೆ ಅಂತೇಳಿ ಬಂದಿಲ್ಲ ಸರ್. ಮೀಟಿಂಗ್ ಆಯ್ತು. ಎಸ್ ವೀಕ್ಷಕರೇ, ಏನು ಈ ಒಂದು ವೀಕ್ಷಕರೇ ನೋಡ್ತಾ ಇದ್ದೀರಾ, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕಾರ್ಯಕ್ರಮ ನಿಯೋಜನೆ ಮಾಡಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿತ್ತು. ಬಟ್ ಆದರೆ ಅವ್ರು ಬಂದಿಲ್ಲ, ಅವರು ಇನ್ಚಾರ್ಜ್ಗಳನ್ನ ಕಳಿಸಿದಾರಂತೆ. ಅವ್ರು ಏನೋ ಒಂದು ಮೀಟಿಂಗ್ ಇದ್ದ ಕಾರಣಕ್ಕಾಗಿ ಮೀಟಿಂಗ್ ಅಟೆಂಡ್ ಆಗಿದ್ವಿ, ಹಾಗಾಗಿ ನಾವು ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಅವರು ಏನು ಇಲ್ಲಿ ಗೌರ್ಮೆಂಟ್ ಸಿಬ್ಬಂದಿ ಕೂಡ ಅಲ್ಲ, ಅವರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕಾರ್ಯನಿರ್ವಹಿಸಿದಂಥ ಒಬ್ಬ ಸಿಬ್ಬಂದಿ. ಅವರು ತಮ್ಮ ಹೇಳಿಕೆನ ತಾವು ನೀಡಿದ್ದಾರೆ. ಏನು ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ನೋಡೋಣ ಬನ್ನಿ.